ಸಿದ್ದು, ಏನಿದು? ತಗೊಳ್ಳಿ ಕಾಫಿ. ಏನಿದು, ಮರನ ಆ ರೀತಿ ನೋಡ್ತಾ ಇದ್ದೀರಾ? ಅದು ಆ ಮರದಲ್ಲಿ ಒಂದು ಹಕ್ಕಿ ಗೂಡು ಕಟ್ತಿತ್ತು ಸಾಧನ. ಅದನ್ನ ನೋಡ್ತಾ ಇದ್ದೆ. ಈ ಹಕ್ಕಿ ತನ್ನ ಮರಿಗಳಿಗೆ ಎಲ್ಲಿಂದನೋ ಆಹಾರ ಹುಡ್ಕೊಂಡು ತಂದು ಕೊಡುತ್ತಲ್ವಾ, ಅದನ್ನ ತಿಂದು ಗೂಡಲ್ಲಿ ಬೆಚ್ಚಗಿದ್ದು ರೆಕ್ಕೆ ಬಲ್ತ ಮೇಲೆ ಮರಿ ಹಕ್ಕಿ ಸ್ವತಂತ್ರವಾಗಿ ಆಹಾರಕ್ಕೆ ಶುರು ಮಾಡುತ್ತಲ್ಲ, ಆಗ್ಲೂ ನಾನು ಆಹಾರ ತಂದ್ಕೊಡ್ತಾ ಇದ್ದೀನಿ, ನೀನ್ ತಿನ್ನೋಕ್ ಬರ್ತಿಲ್ಲ ಅಂತ ಹೇಳಿದ್ರೆ ಹೆಂಗೆ? ಅದು ತಾಯಿ ಹಕ್ಕಿ ಮಾಡೋ ಮೂರ್ಖತನದ ಕೆಲಸ ಅಲ್ವಾ? ಇದರಲ್ಲಿ ತಾಯಿ ಹಕ್ಕಿ ಯಾರು, ಮರಿ ಹಕ್ಕಿ ಯಾರು? ಸ್ವಲ್ಪ ಬಿಡಿಸಿ ಹೇಳ್ತೀರಾ? ನಮ್ ತಂದೆ ಇದ್ದಾಗಿಂದ ನನಗೆ ನಮ್ ಸುಶಾಂತ್ ಅಂದ್ರೆ ತುಂಬಾ ಇಷ್ಟ. ಅವನ್ಗೆಲ್ಲ ಸಿಗ್ಬೇಕು, ಅವ್ನ್ ಚೆನ್ನಾಗಿರ್ಬೇಕು, ನಾನೊಂಥರ ಕಾಳಜಿ ಮಾಡ್ಕೊಂಡೇ ಬಂದ್ಬಿಟ್ಟೆ. ಶಾಂತಿ ಹೋದ್ಮೇಲೆ ನನ್ನ ತಮ್ಮ ಎಲ್ಲಿ ಹಾಸಿಗೆ ಹಿಡಿದು ಬಿಡ್ತಾನೋ ಅಂತ ಹೆದರಿದ್ದೋನ್ ನಾನು. ಸದ್ಯ ದೇವ್ರ ದಯೆ ಹಾಗಾಗ್ಲಿಲ್ಲ, ಅವನ್ ಚೇತರಿಸ್ಕೊಂಬಿಟ್ಟ. ಆದ್ರೆ ಆ ಚೇತರಿಕೆಗೆ ಆ ಮಂತ್ರ ಅನ್ನೋ ರಾಕ್ಷಸಿ ಕಾರಣ ಆಗ್ಬಿಟ್ಲಲ್ಲ ಅನ್ನೋದಷ್ಟೇ ನನ್ ಕೋಪ. ಆದ್ರೂ ಅವಳೊಂಥರ ಇವನ್ಗೆ ಬುದ್ಧಿ ಕಲ್ಸೇ ಹೋದ್ಲು. ಓಹೋ, ನನಗೀಗ ಅರ್ಥ ಆಯ್ತು. ತಾಯಿ ಹಕ್ಕಿ ನೀವು, ಮರಿ ಹಕ್ಕಿ ನನ್ ಮೈದುನ. ಓಕೆ ಓಕೆ, ಮುಂದುವರ್ಸಿ. ಅದು ಸಾಧನ, ಒಂದೊಂದ್ಸಲ ನಾವು ಅತಿಯಾದ ಕಾಳಜಿ ತೋರ್ಸೋಕ್ ಹೋಗಿ ಸಂಬಂಧಗಳ ಮಧ್ಯೆ ಅಂತರ ಅಥವಾ ಬಿರುಕು ಮೂಡೋ ಹಾಗೆ ನಾವೇ ಕಾರಣ ಆಗ್ಬಿಡ್ತೀವಲ್ವಾ? ಸಿದ್ದು, ಏನ್ ಸಿದ್ದು ನೀವು ಯಾಕೆಷ್ಟು ಎಮೋಷನಲ್ ಆಗಿ ಮಾತಾಡ್ತಾ ಇದ್ದೀರಾ? ಅಲ್ಲ, ಈಗ ಇಷ್ಟೊಂದು ಫೀಲ್ ಆಗುವಂಥದ್ದು ಏನಾಯ್ತು? ಅರ್ಚನಾ ನಮ್ ಸುಶಾಂತ್ನ ಕೈ ಹಿಡಿತಾಳೆ ಅಂತ ಗೊತ್ತಾದಾಗ ನಾವೆಲ್ಲ ಎಷ್ಟು ಸಂಭ್ರಮ ಸಂತೋಷದಿಂದ ಇದ್ವಿ ಅಲ್ವಾ? ಅವರಿಬ್ರು ಮದ್ವೆನ ಎಷ್ಟೊಂದು ಖುಷಿ ಖುಷಿಯಾಗಿ ಮಾಡ್ಕೊಟ್ವಿ. ಅವ್ರ ಹನಿಮೂನ್ಗೆ ಹೋಗ್ಲಿ ಅಂತ ನಾನು ನೀನು ಪ್ಲಾನ್ ಮಾಡಿ ವ್ಯವಸ್ಥೆನೂ ಮಾಡಿದ್ವಿ. ಆದ್ರೆ ಅವ್ರವ್ರ ಅಭಿಪ್ರಾಯ ಬೇರೆ ಇತ್ತು, ಅದಕ್ಕೆ ಕ್ಯಾನ್ಸಲ್ ಮಾಡ್ಬಿಟ್ರು. ವೀರಣ್ಣವರು ಅರೇಂಜ್ ಮಾಡಿದ್ರು. ತಪ್ಪಾಗ ಅಪಾರ್ಥ ಮಾಡ್ಕೊಂಡು ನಾನೇ ಕೂಗಾಡ್ಬಿಟ್ಟೆ ಅಂತ ಅನ್ಸುತ್ತೆ. ಅದರಿಂದ ಏನಾದ್ರೂ ಅರ್ಚನಾ ಡೀಪ್ ಆಗಿ ಹರ್ಟ್ ಆಗಿ ಈ ತರ ಸಣ್ಣ ವಿಷಯನ ಬೆಳೆಸ್ತಾ ಬೆಳೆಸ್ತಾ ದೊಡ್ಡದ್ ಮಾಡ್ತಾ ಹೋಗ್ಬಿಟ್ಲ ಅಂತ ಅನಿಸ್ತಾ ಇದೆ. ನನ್ನ ತಮ್ಮನ ಸಂಸಾರದಲ್ಲಿ ನಾನೇ ಬಿರುಕು ತಂದ್ಬಿಟ್ನ ಅಂತ ಗಿಲ್ಟ್ ಕಾಡ್ತಾ ಇದೆ ನನಗೆ. ನೋ ಸಿದ್ದು, ನೋ. ನೀವು ಮಾಡಿದ್ದು ಒಳ್ಳೆ ಉದ್ದೇಶಕ್ಕೆ, ಆದ್ರೆ ನಡೀಲಿಲ್ಲ. ಅಲ್ಲ, ಹಾಗಂತ ಅವರಿಬ್ರು ಆ ವಿಷಯನ ಮನ್ಸಿಗೆ ತಗೊಂಡಿಲ್ಲ ಸಿದ್ದು. ನೀವ್ಯಾಕೆ ಸುಮ್ನೆ ಬೇಡ್ದಿರೋ ವಿಷಯಕ್ಕೆಲ್ಲ ತಲೆ ಕೆಡಿಸ್ಕೊತಾ ಇದ್ದೀರಾ? ಆದ್ರೆ ಅವರಿಬ್ರು ಮಧ್ಯೆ ಏನೋ ನಡೆದಿದೆ ಸಿದ್ದು, ಆದ್ರೆ ಅದು ನಮಗ್ ಗೊತ್ತಾಗ್ತಿಲ್ಲ ಅಷ್ಟೇ. ಅದೇ ನನಗೂ ಅರ್ಥ ಆಗದೆ ಇರೋ ವಿಷಯ. ಯಾವುದೋ ಗೊತ್ತಿಲ್ಲದೆ ಇರೋ ಅನುಮಾನಕ್ಕೆ ರೆಕ್ಕೆ ಪುಕ್ಕ ಬಂದು ಗೊತ್ತಿಲ್ಲದೆ ಇರೋ ಭೂತ ನಮ್ಮ ಮುಂದೆ ಬಂದು ನಿಂತ್ಬಿಟ್ಟಿದೆ. ಆ ಭೂತ ನನ್ನ ತಮ್ಮನ ಸಂಸಾರನ ಸುಡೋಕ್ ಮುಂಚೆ ಅದನ್ನ ಆರಿಸ್ಬೇಕು ಸಾಧನ. ಸಮಯ ಸಂದರ್ಭ ನೋಡ್ಕೊಂಡು ವೀರಣ್ಣ ಅವ್ರ ಹತ್ರ ಮಾತಾಡೋಣ, ಎಲ್ಲ ಒಳ್ಳೇದಾಗುತ್ತೆ. ಒಳ್ಳೇದಾಗ್ಬೇಕು. ಶಾಂತಿ ನಿವಾಸಕ್ಕೆ ಶಾಂತಿ ರೂಪದಲ್ಲಿರೋ ಅರ್ಚನಾ ಬರಬೇಕು, ಅದೇ ನನ್ನ ಆಸೆ. ಅದಕ್ಕೋಸ್ಕರ ನಾನು ಅವಳ ಹತ್ರ ಕ್ಷಮೆ ಕೇಳಕ್ಕೂ ತಯಾರಿದ್ದೀನಿ. ಅರ್ಚನಾ ನಮ್ ಶಾಂತಿ ನಿವಾಸಕ್ಕೆ ಬಂದೇ ಬರ್ತಾಳೆ. ನಮ್ ಶಾಂತಿ ನಿವಾಸ ಮೊದ್ಲಿನ ತರ ಹಾಗೆ ಆಗತ್ತೆ. ಯಾವ ಡೇಟಿಗೆ ಬೇಕಿತ್ತು? ಎಕ್ಸ್ಕ್ಯೂಸ್ ಮೀ, ತಡೆ ರಿಕಾಲ್ ಮಾಡ್ತೀನಿ. ಬನ್ನಿ ಮ್ಯಾಮ್. ನಮಸ್ತೆ. ಕೂತ್ಕೊಳ್ಳಿ. ನಮಸ್ಕಾರ. ಹೇಳಿ ಮೇಡಮ್, ಏನಾಗಬೇಕಿತ್ತು? ಯಾವ ವೆಹಿಕಲ್ ಬೇಕಿತ್ತು ನಿಮ್ಗೆ? ಅದೇ ಸರ್, ಈ ಹಿಂದೆ ವೆಹಿಕಲ್ನ ಒಬ್ರು ಬಾಡ್ಗೆಗೆ ತಗೊಂಡಿದ್ರು. ಅದನ್ನ ಯಾರು ತಗೊಂಡ್ರು ಮತ್ತೆ ಆ ವೆಹಿಕಲ್ ಎಲ್ಲಿ ಹೋಯ್ತು ಅಂತ ಏನಾದ್ರೂ ನಮಗೆ ಡೀಟೇಲ್ಸ್ ಕೊಡಕ್ಕಾಗತ್ತಾ? ಮೇಡಮ್, ನಮ್ಮ ಹತ್ರ ಬೇಕಾದಷ್ಟು ವೆಹಿಕಲ್ಸ್ ಇದೆ. ಯಾವ ವೆಹಿಕಲ್ಲು ಯಾವ ಪರ್ಸನ್ ತಗೊಂಡಿದ್ದು ಅಂತ ನಮ್ಗೆ ಹೇಳಿದ್ರೆ ಅವಾಗ ನಮ್ಗೆ ಹೆಲ್ಪ್ ಆಗುತ್ತೆ. ಓ ಹೌದಾ? ಒಂದ್ ನಿಮಿಷ, ಇಲ್ಲಿ ನೋಡಿ, ಇವ್ರು. ಅವ್ರದ್ದು ಪಿಕಪ್ ಅಂಡ್ ಡ್ರಾಪ್ ಎಲ್ಲ ಡೀಟೇಲ್ಸ್ ಬೇಕಾಗಿತ್ತು ನನಗೆ. ಹೌದಾ? ಒಂದ್ ನಿಮಿಷ, ನನ್ನ ಡೇಟಾ ಫೋನಲ್ಲಿದೆ, ಅದು ಹೊರಗಡೆ ಇದೆ. ಒಂದ್ ನಿಮಿಷ ತರ್ತೀನಿ. ಶ್ಯೂರ್.
ರತ್ನಮ್ಮ ಈ ವೆಹಿಕಲ್ ಡೀಟೇಲ್ಸ್ ಮಾತ್ರ ಸಿಕ್ಬಿಟ್ರೆ ನಮ್ಗೆ ನಾವ್ ಅರ್ಧ ಜಾಗ ತಲುಪ್ತ ಹಾಗೆ. ಸಿಗುತ್ತೆ ಬಿಡಮ್ಮ, ಕೊಡ್ತಾರೆ. ಟೈಮ್ ಎಷ್ಟಮ್ಮ? 3:30 ರತ್ನಮ್ಮ. ಓಹೋ, ಹಲೋ ಹಲೋ ಮೇಡಮ್, ಹೇಳು. ನೀವು ಕೇಳಿದ್ರಿ ಅಂತ ವೆಹಿಕಲ್ ಕಳ್ಸ್ಕೊಟ್ಟೆ. ಇಲ್ಲಿ ಯಾರೋ ಇಬ್ರು ಬಂದ್ಬಿಟ್ಟು ಆ ವೆಹಿಕಲ್ ಬಗ್ಗೆ ವಿಚಾರಿಸ್ತಾ ಇದ್ದಾರೆ. ಬಂದಿರೋರು ನಿಮ್ಮ ಅಡ್ರೆಸ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅವ್ರು ಯಾರು ಏನು ಅಂತಾನೆ ಗೊತ್ತಿಲ್ಲ ಮೇಡಮ್. ಅದಕ್ಕೆ ನಿಮ್ನೊಂದು ಮಾತು ಕೇಳಿ ಕೊಡೋಣವೋ ಬೇಡವೋ ಅಂತ ಕಾಲ್ ಮಾಡಿದ್ದೆ. ಕೊಡೋದ ಬೇಡವಾ ಅಂತ ನಿನಗೆ ಗೊತ್ತಿಲ್ವಾ? ಅದನ್ನ ಆಮೇಲೆ ಡಿಸೈಡ್ ಮಾಡೋಣ. ಈಗ ಬಂದಿರೋರು ಹೇಗಿದ್ದಾರೆ? ಡಿಪಾರ್ಟ್ಮೆಂಟ್ ಅವರ? ಹೇಳಕ್ಕಾಗಲ್ಲ ಮೇಡಮ್. ಇಬ್ರು ಲೇಡೀಸೇ, ಆದ್ರೆ ಲೇಡಿ ಡಿಟೆಕ್ಟಿವ್ ತರ ಕಾಣ್ತಾ ಇದ್ದಾರೆ. ಲೇಡೀಸಾ? ಒಂದ್ ನಿಮಿಷ, ನಾನು ವಿಡಿಯೋ ಕಾಲ್ ಮಾಡ್ತೀನಿ. ಒಂದ್ ನಿಮಿಷ, ಒಂದು ಫೋನ್ ಕಾಲ್ ಇದೆ, ಬಂದ್ಬಿಡ್ತೀನಿ. ಹಾ, ಓಕೆ. ಮೇಡಮ್ ನೋಡಿದ್ರಾ? ನಾನು ಏನ್ ರೂಟ್ ಹೇಳ್ತೀನೋ ಆ ರೂಟಲ್ಲಿ ಅವ್ರಿಗೆ ಟ್ರಾವೆಲ್ ಮಾಡಕ್ಕೆ ಹೇಳು. ಓಕೆ ಮೇಡಮ್. ನಾನು ರೂಟ್ ಕಳಿಸ್ತೀನಿ. ಅವರಲ್ಲಿಂದ ಹೊರಟ ತಕ್ಷಣ ನನಗೆ ಫೋನ್ ಮಾಡು. ಡನ್ ಮೇಡಮ್. ಮಂತ್ರ, ಏನಾಯ್ತು? ನೀನೇ ನೋಡ್ದೆ ಅಲ್ಲ ಫೋನಲ್ಲಿ, ಏನಾಯ್ತು ಅಂತ ಕತೆ ಕೇಳ್ತಿದ್ಯಾ? ಅವರು ಹುಡ್ಕೊಂಡ್ ಬಂದಿದ್ದಾರೆ. ಮತ್ತೆ ಅಡ್ರೆಸ್ ಕಳಿಸ್ತೀನಿ ಅಂದೆ? ಕಳಿಸ್ಲೇಬೇಕಲ್ವಾ? ಕೆಲವೊಬ್ರು ಕೆಲವೊಂದ್ ಕಡೆ ಹೋಗ್ಬೇಕು ಅಂದ್ರೆ ಅವ್ರು ಹೋಗ್ಬೇಕಾಗಿರೋ ಅಡ್ರೆಸ್ಗೆ ನಾವೇ ಕಳಿಸ್ಬೇಕು. ಇಲ್ಲ ಅಂದ್ರೆ ರೂಟ್ ಮಿಸ್ ಆಗತ್ತೆ. ರೂಟ್ ಮಿಸ್ ಆದ್ರೆ ಪ್ರಾಬ್ಲಮ್ ನಮಗೆ. ನೀನು ಅರ್ಥ ಮಾಡ್ಕೊಳಕ್ಕೆ ಆಗ್ತಿಲ್ಲ ನನಗೆ. ಈಗ ಅರ್ಥ ಮಾಡ್ಕೊಂತ ಹೇಳಿದ್ಯಾರು? ಆಯ್ತಮ್ಮ, ಸಾರಿ. ಬಾ ಬಾ. ಏನಯ್ಯಪ್ಪ ಇಷ್ಟೊತ್ತಾದ್ರೂ ಬರ್ಲೇ ಇಲ್ವೇ? ಶಾಂತಿ, ಇವರಿಂದ ನಮ್ಗೆ ಉಪಯೋಗ ಆಗುತ್ತೆ ಅಂತೀಯಾ? ಆಗ್ಬೋದು. ಪ್ರಯತ್ನ ಪಡ್ತಿದೀವಿ, ನೋಡೋಣ ಏನಾಗುತ್ತೆ.